ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರ್ಚಿತ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ, ನೀವು ಹುಷಾರಾಗಿದ್ದೀರಿ ಅಂತ ತಿಳ್ಕೊಂಡು ಇವತ್ತು ನಾವು ಹೋಗ್ತಾ ಇದ್ದೇವೆ ಆಂಧ್ರ ಪ್ರದೇಶಕ್ಕೆ. ಬೆಂಗಳೂರಿನ ದೊಮ್ಲೂರಿಂದ ನಾವು ಲೇಪಾಕ್ಷಿ ಹೋಗ್ತಿದ್ದೇವೆ. ಸೊ ಲೇಪಾಕ್ಷಿಯಲ್ಲಿ ನಾವು ಹೋಗ್ತಾ ಇರೋ ಪ್ಲೇಸ್ ಜಟಾಯು ಪಾರ್ಕ್ ಮತ್ತೆ ಲೇಪಾಕ್ಷಿ ಟೆಂಪಲ್. ನಾವು ದೊಮ್ಲೂರಿಂದ ಹೊರಟಿದ್ದು ಬೆಳಿಗ್ಗೆ 5 ಹಾಗಾಗಿ 8 ಲೇಪಾಕ್ಷಿ ತಲುಪಿದ್ವಿ. ಜೋರು ಹಸುವಾಗ್ತಿತ್ತು. ಸೊ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ದೋಸೆ ಮತ್ತೆ ಒಂದು ಟೀ ತಗೊಂಡ್ವಿ. ಸೊ ನಾವು ನಮ್ಮ ಕಾರನ್ನು ಆ ಹೋಟೆಲ್ ಹತ್ರನೇ ನಿಲ್ಸಿದ್ವಿ ಅಂಕಲ್ಗೆ ಹೇಳಿ. ಅದಾದ್ಮೇಲೆ ಹೊರಗಡೆ ಬಂದು ನೋಡಿ, ಇದು ಕೂದಲು ಕತ್ತರಿಸ್ತಾ ಇದ್ರು. ಇದು ಮೇಕೆನಾ ಅಥವಾ ಕುರಿನಾ ಅಂತ ನಂಗೆ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರು ಐಡಿಯಾ ಇದ್ರೆ ಹೇಳಿ. ಲೇಪಾಕ್ಷಿ ಭಾರತದ ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಅಂತ ಜಿಲ್ಲೆ ಇದೆ. ಅಲ್ಲಿರೋ ಒಂದು ಸಣ್ಣ ಗ್ರಾಮ ಅಂತ ಹೇಳ್ಬೋದು ನಾವು. ಲೇಪಾಕ್ಷಿಯಲ್ಲಿ ನಾವು ಮೊದಲು ನೋಡ್ಲಿಕ್ಕೆ ಹೋಗಿದ್ದು ಬಸವಣ್ಣ ದೇವಸ್ಥಾನದಲ್ಲಿರುವ ನಂದಿ. ಇದು ವಿಜಯನಗರ ಸಾಮ್ರಾಜ್ಯ ಕಾಲದ ಶಿಲ್ಪಕಲೆಗೆ ಒಂದು ಉದಾಹರಣೆ. ಇಲ್ಲಿ ಇರುವ ನಂದಿಯ ವಿಗ್ರಹ 10 ಮೀಟರ್ ಉದ್ದ ಮತ್ತು 6 ಮೀಟರ್ ಎತ್ತರದ ಬೃಹತ್ ಏಕಶಿಲಾ ನಂದಿ. ಇದು ಭಾರತದ ಅತಿ ದೊಡ್ಡ ಏಕಶಿಲಾ ನಂದಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅದರ ಕುತ್ತಿಗೆಯಲ್ಲಿರುವ ಗಂಟೆಗಳ ಮಾಲೆ ಉಂಟಲ್ಲ, ಮತ್ತೆ ಮುಖದ ರಚನೆ ನೋಡಿದ್ರೆ ಗೊತ್ತಾಗ್ತದೆ. ಆವಾಗಿನ ಕಾಲದಲ್ಲಿ ಏನು ಮಿಷಿನ್ ಇಲ್ಲದೆ ಬರೀ ಕೈಯಲ್ಲಿ ಕೆತ್ತನೆ ಮಾಡಿದಾರಲ್ಲ ಅವರು, ನೋಡಿ ನಿಜವಾಗ್ಲೂ ಗ್ರೇಟೇ. ಈ ನಂದಿಯ ಸುತ್ತಲೂ ಇಡೀ ಪ್ರದೇಶವನ್ನು ಪಾರ್ಕ್ ತರ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನೀವು ಪಾರ್ಕ್ ನಲ್ಲಿ ಕೂತ್ಕೋಬಹುದು, ಸುತ್ತಾಡಬಹುದು. ಮತ್ತೆ ಇಲ್ಲಿ ಒಂದು ತಾವರೆ ಹೂಗಳಿಂದ ತುಂಬಿದ ಕೆರೆ ಕೂಡ ಇದೆ. ನೋಡಿ ಅಲ್ಲಿ ಎಷ್ಟೊಂದು ತಾವರೆ ಕೂಡ ಆಗಿತ್ತು ನಾವು ಹೋಗುವಾಗ. ಇಲ್ಲಿ ಬಂದು ನೀವು 15ರಿಂದ 30 ನಿಮಿಷ ಕಾಲ ಕಲಿಬಹುದು. ಮತ್ತೆ ಇಲ್ಲಿ ಫೋಟೋಸ್ ಅದು ಇದು ತಗೊಳ್ಳುವಾಗ 30 ನಿಮಿಷ ಆಗ್ತದಲ್ಲ. ಹಾಗೆ ಮುಂದೆ 500 ಮೀಟರ್ನಷ್ಟು ದೂರ ಹೋದಾಗ ಸಿಕ್ಕಿದ್ದು ಜಟಾಯು ಥೀಮ್ ಪಾರ್ಕ್. ಇಲ್ಲಿ ಒಬ್ಬೊಬ್ಬರಿಗೆ 10 ರೂಪಾಯಿ ಪ್ರವೇಶ ಶುಲ್ಕ ಇದೆ. ನಾವು ಇಲ್ಲಿ ಪ್ರವೇಶಿಸುವಾಗಲೇ ಬೃಹತ್ ಆಕಾರದ ಜಟಾಯು ಪಕ್ಷಿಯು ಬಂಡೆ ತುದಿಯಲ್ಲಿ ರೆಕ್ಕೆ ಬಿಚ್ಚಿ ನಿಂತಿರುವ ಹಾಗೆ ಆಕಾರ ನೋಡ್ಲಿಕ್ಕೆ ಸಿಗ್ತದೆ. ಜಟಾಯು ಮಹಾಕಾವ್ಯ ರಾಮಾಯಣದ ಪೌರಾಣಿಕ ಪಾತ್ರ. ಇದು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಸೀತೆಯನ್ನು ಅಪಹರಿಸಿದ ರಾವಣನು ಶ್ರೀಲಂಕಾಕ್ಕೆ ಹೋಗ್ತಾ ಇರ್ತಾನೆ. ಅವಾಗ ಜಟಾಯು ಪಕ್ಷಿಯು ಶ್ರೀರಾಮನ ಪತ್ನಿ ಸೀತೆಯನ್ನು ಕಾಪಾಡಲು ಪ್ರಯತ್ನಿಸುತ್ತದೆ. ಅವಾಗ ನಡೆದ ಕಾಳಗದಲ್ಲಿ ರಾವಣನು ಜಟಾಯು ಪಕ್ಷಿಯ ರೆಕ್ಕೆಯನ್ನು ತುಂಡರಿಸುತ್ತಾನೆ. ಗಾಯಗೊಂಡ ಪಕ್ಷಿ ಇಲ್ಲಿ ಬಿದ್ದಿದೆ. ಶ್ರೀರಾಮನಿಗೆ ಈ ವಿಷಯವನ್ನು ತಿಳಿಸಲು ಜಟಾಯು ಇಲ್ಲಿ ಜೀವಂತವಾಗಿರುತ್ತದೆ. ಶ್ರೀರಾಮನು ಆ ಸ್ಥಳವನ್ನು ತಲುಪಿದಾಗ ಈ ಪಕ್ಷಿಯನ್ನು ಕಂಡು ಲೇ ಪಕ್ಷಿ ಅಂದ್ರೆ 7 ಓ ಹಕ್ಕಿ ಎಂದು ಹೇಳುತ್ತಾನೆ. ಲೇಪಾಕ್ಷಿ ಅಂದ್ರೆ 7 ಓ ಹಕ್ಕಿ ಅಂತ ತೆಲುಗಿನಲ್ಲಿ ಅರ್ಥ. ಹಾಗಾಗಿ ಈ ಜಾಗಕ್ಕೆ ಲೇಪಾಕ್ಷಿ ಎಂದು ಹೆಸರು ಬಂತು. ಮತ್ತು ಸಾಯುತ್ತಿರುವ ಹಕ್ಕಿಗೆ ಮೋಕ್ಷವನ್ನು ಪಡೆಯಲು ಆಶೀರ್ವದಿಸುತ್ತಾನೆ. ಇವಾಗ ಕತೆ ಎಲ್ಲ ಮುಗಿಯಿತು. ಇನ್ನು ಜಾಗ ಹೇಗೆ ಉಂಟು ಅಂತ ಸ್ವಲ್ಪ ನೋಡಿ ಆನಂದಿಸುವ. ಬನ್ನಿ ಹೋಗುವ. ಜಟಾಯು ಪಕ್ಷಿಯ ಪ್ರತಿಮೆ ಹತ್ರ ಹೋಗ್ಬೇಕು ಅಂದ್ರೆ ಇಲ್ಲಿ ನೋಡಿ ತರ ಸ್ಟೆಪ್ಸ್ ಇದೆ. ಸೊ ಇದ್ರ ಮೇಲೆ ಎಲ್ಲ ಹತ್ಕೊಂಡು ಹೋಗ್ಬೇಕು. ಆದ್ರೆ ಇವಾಗ ಆ ಪಕ್ಷಿಯ ಹತ್ತಿರ ತನಕ ಹೋಗ್ಲಿಕ್ಕೆ ನಮಗೆ ಬಿಡುದಿಲ್ಲ. ಇಲ್ಲಿ ನಾವು ನೋಡಿದ್ವಿ ಮೇಲೆ ಹತ್ತಿ, ಬಟ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ಗೇಟ್ ತರ ಹಾಕಿ. ಮುಂಚೆ ಬಿಡ್ತಿದ್ರು ಅನ್ಸ್ತದೆ. ಮೇ ಬಿ ಏನೋ ಕಾರಣಗಳಿಂದ ಇವಾಗ ಬಿಡ್ತಾ ಇಲ್ಲ ಅನ್ಸ್ತದೆ.
ಹೋದಾಗ ತುಂಬ ಬಿಸಿಲಿತ್ತು, ಹಾಗೆ ತುಂಬ ಹೊತ್ತು ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಹೋಗಿ ಒಂದು 20 ನಿಮಿಷಗಳ ಕಾಲ ಇತ್ತು, ಬಂದ್ವಿ. ಇನ್ನು ಜಟಾಯು ಪಾರ್ಕ್ ಥೀಮ್ ಎಲ್ಲ ನೋಡಿ ಆಯ್ತಲ್ಲ, ಎಕ್ಸಿಟ್ ಆಗುವ ಅಂತ ನೋಡುವಾಗ ಇಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ ಒಂದು ಶಾಪ್ ಇತ್ತು. ಸೊ ಒಳಗಡೆ ಎಲ್ಲ ಹೋಗಿ ನೋಡಿದ್ವಿ. ತುಂಬ ಚೆನ್ನಾಗಿರುವ ಮರದ ಆಕೃತಿ ಗೊಂಬೆಗಳು, ಕೀ ಪಂಚ್ ಈ ಥರ ತುಂಬ ಐಟಮ್ಸ್ ಇತ್ತು. ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ವಿ, ಬಟ್ ನಾವೇನೂ ತಗೊಳ್ಳಿಲ್ಲ. ಗೊಂಬೆಗಳೆಲ್ಲ ಮರದಿಂದ ಮಾಡಿದಲ್ಲ, ಹಾಗೆ ಸ್ವಲ್ಪ ಕಾಸ್ಟ್ಲಿ ಕೂಡ ಇತ್ತು ಪ್ರೈಸ್. ಹಾಗೆ ಇವತ್ತು ನಾವು ಬಸವಣ್ಣ ಟೆಂಪಲ್, ನಂದಿ ಮತ್ತೆ ಜಟಾಯು ಥೀಮ್ ಪಾರ್ಕ್ ಅನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ನಾವು ಲೇಪಾಕ್ಷಿ ಟೆಂಪಲ್ ಹೋಗ್ಲಿಕ್ಕಿದೆ, ಅದು ನೀವು ಮುಂದಿನ ಭಾಗದಲ್ಲಿ ನೋಡಿ. ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಹಾಗೆ ಪ್ರೀತಿ ತೋರಿಸ್ತಾ ಇರಿ.